ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಉರುಳಿಯ ದಿನಾಂಕ 24/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಆಜ್ಞಾಕಾರಿ ಮಕ್ಕಳೇ, ಯಾರದ್ದೇ ಅವಗುಣವಿದ್ದರೂ ತಂದೆಗೆ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡುವುದಿಲ್ಲ. ಹಂತ ಹಂತವಾಗಿ ಇದೇ ತಪ್ಪುಗಳನ್ನು ತಿಳಿಸುತ್ತಾರೆ. ಅವ್ಯಭಿಚಾರಿಗಳಾಗಬೇಕು. ಒಬ್ಬರಿಗೆ ತಿಳಿಸಬೇಕು, ಆಗ ಬೇಗ ಸುಧಾರಿಸಿಕೊಳ್ಳುತ್ತೀರಿ. ಸುಧಾರಿಸುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಉಳಿದವರೆಲ್ಲರೂ ಸುಧಾರಿಸದವರೇ ಆಗಿದ್ದಾರೆ. ಓಂ ನಮಃ ಶಿವಾಯ್. ಬಾಪ್ತಾದ ಅವರು ತಿಳಿಯುತ್ತಾರೆ, ಯಾವ ಮಕ್ಕಳಿದ್ದಾರೋ, ಇಲ್ಲಿಗೆ ಬಂದಿದ್ದಾರೋ, ಇಲ್ಲಿಯೇ ಕುಳಿತಿರುವಾಗ ಅವಶ್ಯವಾಗಿ ಈ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು. ಮಿತ್ರ ಸಂಬಂಧಿಕರು ಮತ್ತು ಬೇರೆ ಯಾರು ನೆನಪು ಬರುತ್ತಿಲ್ಲ ತಾನೆ? ಮನೆಯನ್ನಂತೂ ಬಿಟ್ಟಿದ್ದೀರಿ, ಜೊತೆಗೆ ಇಡೀ ಪರಿವಾರವನ್ನು ಬಿಟ್ಟು ಬಂದು ಈ ಮನೆಯಲ್ಲಿ ಕುಳಿತಿದ್ದೀರಿ. ತಿನ್ನುವುದು, ಕುಡಿಯುವುದು ಒಂದು ಮನೆಯಲ್ಲಿ, ಮತ್ತೆ ನೆನಪು ಮಾಡುವುದು ಬೇರೆಯವರನ್ನು ಎಂದರೆ ಇದು ವಂಚನೆಯಾಯಿತು. ಅಂದ್ರೆ ಯಾರ್ದೋ ಮನೆಯಲ್ಲಿ ಊಟ, ಇನ್ಯಾರ್ದೋ ನೆನಪು, ಇದು ತಂದೆಗೆ ಮಾಡುವ ವಂಚನೆಯಾಯಿತು. ಒಂದು ಅವ್ಯಭಿಚಾರಿ ನೆನಪು, ಇನ್ನೊಂದು ವ್ಯಭಿಚಾರಿ ನೆನಪು. ಅನೇಕರನ್ನು ನೆನಪು ಮಾಡುವುದು, ಒಬ್ಬನನ್ನೇ ನೆನಪು ಮಾಡುವುದು, ಅದು ಅವ್ಯಭಿಚಾರಿ ನೆನಪು. ಬೇರೆಯವರು ನೆನಪಿಗೆ ಬಂದರೆ ಅದು ವ್ಯಭಿಚಾರಿ ನೆನಪಾಗುತ್ತದೆ. ಭಕ್ತಿಯೂ ಸಹ ಶಿವನ ಅವ್ಯಭಿಚಾರಿ ಭಕ್ತಿಯಾಗಿದೆ. ನಂತರ ಬೇರೆಯವರನ್ನು ನೆನಪು ಮಾಡುವುದು ಅದು ವ್ಯಭಿಚಾರಿ ಭಕ್ತಿಯಾಗಿದೆ. ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ಒಬ್ಬ ತಂದೆ ಎಷ್ಟು ಅದ್ಭುತವನ್ನು ಮಾಡುತ್ತಾರೆ, ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ನನ್ನವರು ಒಬ್ಬರೇ, ಭಕ್ತಿ ಮಾರ್ಗದಲ್ಲೂ ನೆನಪು ಮಾಡುತ್ತಾರೆ. ಒಂದು ವೇಳೆ ಒಬ್ಬನ ನೆನಪಿದ್ದರೆ ಒಳ್ಳೆಯದಾಗುತ್ತದೆ. ಬಾಬಾ ಕೂಡ ಹೇಳುತ್ತಾರೆ, ನಾವು ಮೊಟ್ಟ ಮೊದಲು ಶಿವ ಬಾಬಾರವರ ಭಕ್ತಿಯನ್ನು ಮಾಡಿದ್ದೇವೆ. ಅವ್ಯಭಿಚಾರಿ ನಂತರ ವ್ಯಭಿಚಾರಿಗಳವರೆಗೆ ಬಂದಿದ್ದೇವೆ. ಈಗ ಮಕ್ಕಳು ಹೇಳುತ್ತಾರೆ, ಶಿವ ಬಾಬನ ನೆನಪಿರುವುದಿಲ್ಲ. ಅವರು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಿದ್ದರು, ನಾವು ಒಬ್ಬ ತಂದೆಯ ಭಕ್ತಿಯನ್ನೇ ಮಾಡುತ್ತೇವೆ ಎಂದು. ಅವರೇ ಪತಿತ ಪಾವನರಾಗಿದ್ದಾರೆ ಮತ್ತು ಬೇರೆ ಯಾರನ್ನೂ ಪತಿತ ಪಾವನ ಎಂದು ಕರೆಯಲಾಗುವುದಿಲ್ಲ. ಒಬ್ಬ ಶಿವ ತಂದೆಯನ್ನು ಮಾತ್ರ ಕರೆಯಲಾಗುತ್ತದೆ. ಅವರೂ ಸಹ ಶ್ರೇಷ್ಠ, ಅತಿ ಶ್ರೇಷ್ಠ. ಈಗಂತೂ ಭಕ್ತಿಯ ಮಾತೇ ಇಲ್ಲ. ಮಕ್ಕಳಿಗೆ ಜ್ಞಾನವಿದೆ. ಜ್ಞಾನ ಸಾಗರ ಪರಮಪಿತ ಪರಮಾತ್ಮ ಶಿವನನ್ನೇ ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಹೇಳುತ್ತಿದ್ದರು, ನೀವು ಬಂದರೆ ನಿಮ್ಮನ್ನೇ ನಾವು ನೆನಪು ಮಾಡುತ್ತೇವೆ ಎಂದು. ಆದ್ದರಿಂದ ಈ ಮಾತುಗಳನ್ನು ನೆನಪು ಮಾಡಿಕೊಳ್ಳಬೇಕು. ಈಗ ತಂದೆ ಬಂದಿದ್ದಾರೆ ಎಂದರೆ ಒಬ್ಬರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ನೆನಪು ಮಾಡಬಾರದು ಅಲ್ಲವೇ? ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆಯೇ, ಅಥವಾ ಅನೇಕ ಮಿತ್ರ ಸಂಬಂಧಿಗಳನ್ನೇ? ವಿಕಾರಿಗಳಿಗಿಂತ ದೇವತೆಗಳು ಒಳ್ಳೆಯವರು. ಒಬ್ಬ ತಂದೆಯೊಂದಿಗೆ ಮಾತ್ರ ಹೃದಯವನ್ನು ಜೋಡಿಸಬೇಕು. ಒಂದು ವೇಳೆ ಬೇರೆ ಕಡೆ ಹೋದರೆ ನೆನಪು ವ್ಯಭಿಚಾರಿ ಆಗುತ್ತದೆ. ಗುರು ಗೋಸಾಯಿಗಳೆಲ್ಲ ಮುಗಿದು ಹೋದರಂದ್ರು ಅವ್ರನ್ನೆಲ್ಲ ಬಿಟ್ರಿ, ಬುದ್ಧಿಯಿಂದ ತೆಗ್ದಾಕಿದ್ರಿ, ಆದ್ರೆ ಬಾಕಿ ಉಳಿದಿರೋದು ಮಿತ್ರ ಸಂಬಂಧಿಕರು. ತಂದೆ ಹೇಳುತ್ತಾರೆ, ಇವೆಲ್ಲವೂ ಸಹ ಸಮಾಪ್ತಿಯಾಗಲಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ಅಲ್ಲಿ ನಿಮಗೆ ದೈವಿ ಸಂಬಂಧಗಳು ಸಿಗುತ್ತವೆ. ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಾಗಿ ಸಿಗುತ್ತವೆ. ಹಳೆಯ ಭ್ರಷ್ಟಾಚಾರಿ ಪ್ರಪಂಚವಿರುವುದಿಲ್ಲ. ಆದ್ದರಿಂದ ತಮ್ಮ ತಪಾಸಣೆ ಚೆಕಿಂಗ್ ಮಾಡಿಕೊಳ್ಳಬೇಕು. ನಾವು ಯಾರನ್ನು ನೆನಪು ಮಾಡುತ್ತಿದ್ದೇವೆ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಿ. ತಂದೆಯ ಮಕ್ಕಳಾಗಿದ್ದೀರೋ ಅಥವಾ ಬೇರೆ ಯಾರದ್ದಾದರೂ ಮಕ್ಕಳಾಗಿದ್ದೀರೋ? ನೆನಪನ್ನಂತೂ ಒಬ್ಬ ತಂದೆಯನ್ನೇ ಮಾಡಬೇಕು. ತಂದೆ ಹೇಳುತ್ತಾರೆ, ನೀವು ನನ್ನ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿರಿ. ಅವರು ಪತಿತ ಪಾವನರಾಗಿದ್ದಾರೆ. ಪ್ರಯತ್ನ ಮಾಡಿ ಬೇರೆ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ತಂದೆಯನ್ನು ನೆನಪು ಮಾಡಬೇಕು. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ. ನಾವು ಎಷ್ಟು ನೆನಪು ಮಾಡುತ್ತೇವೋ ಅಷ್ಟು ಬಾಬಾ ಕೂಡ ನೆನಪು ಮಾಡುತ್ತಾರೆ ಎಂದಲ್ಲ. ತಂದೆ ಏನು ಪಾಪಗಳನ್ನು ಕಳೆದುಕೊಳ್ಳಬೇಕಿಲ್ಲ. ಪತಿತ ಪಾವನನು ಒಬ್ಬ ತಂದೆಯೇ ಆಗಿದ್ದಾರೆ. 40,000 ವರ್ಷಗಳು ಬಾಕಿ ಇವೆ ಎಂದು ತಿಳಿಯುತ್ತಾರೆ. ಹಾಗಾದರೆ ನೆನಪು ಏಕೆ ಮಾಡಬೇಕು? ತಂದೆ ಬಂದಾಗ, ತಂದೆ ಡೈರೆಕ್ಷನ್ ಕೊಟ್ಟಾಗ ನೋಡೋಣ ಎನ್ನುತ್ತಾರೆ. ಈಗ ನೀವು ಇಲ್ಲಿ ಪಾವನರಾಗಲು ಕುಳಿತಿದ್ದೀರಿ. ಶಿವ ಬಾಬಾ ಕೂಡ ಇಲ್ಲಿದ್ದಾರೆ. ಸಾಲವಾಗಿ ಪಡೆದಿದ್ದಾರೆ. ತಮ್ಮದೇ ಶರೀರವಿಲ್ಲ. ನಿಮ್ಮದು ತಂದೆಯೊಂದಿಗೆ ಪ್ರತಿಜ್ಞೆ ಇದೆ. ಬಾಬಾ, ನೀವು ಬಂದಾಗ ನಾವು ನಿಮ್ಮವರಾಗಿ ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ ಎಂದು. ತಮ್ಮ ಹೃದಯವನ್ನು ಕೇಳುತ್ತೀರಿ. ಇದು ಗೊತ್ತಿದೆ, ಬುದ್ಧಿಯೋಗದ ಕೊಂಡಿ ತಂದೆಯಿಂದ ಕತ್ತರಿಸಿ ಹೋಗುತ್ತದೆ. ತಂದೆಗೆ ಗೊತ್ತಿದೆ, ಕೊಂಡಿ ಕತ್ತರಿಸುತ್ತದೆ.
ಮತ್ತೆ ನೆನಪು ಮಾಡುತ್ತಾರೆ, ಮತ್ತೆ ಕತ್ತರಿಸುತ್ತದೆ. ಅಂದ್ರೆ ನಮ್ಮ ಬುದ್ಧಿಯ ಯೋಗ ಬಾಬನ ಜೊತೆಗೆ ಏನ್ ಜೋಡಣೆ ಆಗಿದೆ ಅದು ಜೋಡಣೆ ಆಗತ್ತೆ, ಮತ್ತೆ ಕಟ್ ಆಗತ್ತೆ, ಜೋಡಣೆ ಆಗತ್ತೆ, ಮತ್ತೆ ಕಟ್ ಆಗತ್ತೆ. ಯಾರು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೋ, ನೆನಪು ಮಾಡುತ್ತಾ ಮಾಡುತ್ತಾ ಪಾಪಗಳು ಕತ್ತರಿಸಿ ಹೋಗುತ್ತವೆ. ನಂತರ ನಂಬರ್ ವಾರ್ ಪುರುಷಾರ್ಥವಂತೂ ಮಾಡಿಯೇ ಮಾಡುತ್ತಾರೆ. ಚೆನ್ನಾಗಿ ನೆನಪಿನಲ್ಲಿದ್ದರೆ ಈ ರಾಜವಂಶದಲ್ಲಿ ಬರುತ್ತೀರಿ. ತಮ್ಮ ಚೆಕಿಂಗ್ ಮಾಡಿಕೊಳ್ಳುತ್ತೀರಿ. ಡೈರಿ ಇಟ್ಟುಕೊಳ್ಳಿ. ಇಡೀ ದಿನದಲ್ಲಿ ನಮ್ಮ ಬುದ್ಧಿಯೋಗ ಎಲ್ಲೆಲ್ಲಿ ಹೋಯಿತು? ಆಗ ಬಾಬಾ ತಿಳಿಸುತ್ತಾರೆ, ಇದು ಸರಿಯಾಗಿದೆ. 5 ನಿಮಿಷ 10 ನಿಮಿಷ ನೆನಪಿನಲ್ಲಿದ್ದೀರಿ, ಬಾಕಿ ಸಮಯ ಬುದ್ಧಿ ಎಲ್ಲೆಲ್ಲಿ ಇತ್ತು ಅದನ್ನು ನೋಡಿ. ಆಗ ಬಾಬಾ ತಿಳಿಸುತ್ತಾರೆ, ಆತ್ಮದಲ್ಲಿರುವ ಮನಸ್ಸು ಬುದ್ಧಿ ಓಡುತ್ತದೆ, ಆತ್ಮ ಓಡುವುದಿಲ್ಲ, ಮನಸ್ಸು ಓಡುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಓಡುವುದರಿಂದ ನಷ್ಟವಾಗುತ್ತದೆ, ನನ್ನನ್ನು ನೆನಪು ಮಾಡುವುದರಿಂದ ತುಂಬಾ ಲಾಭವಿದೆ, ಬಾಕಿ ಎಲ್ಲವೂ ನಷ್ಟವೇ ನಷ್ಟ. ಮುಖ್ಯವಾಗಿ ಒಬ್ಬನನ್ನೇ ನೆನಪು ಮಾಡಬೇಕು, ತಮ್ಮ ಮೇಲೆ ತುಂಬಾ ಎಚ್ಚರಿಕೆ ವಹಿಸಬೇಕು. ನಾವು ತಂದೆಯನ್ನು ನೆನಪು ಮಾಡಬೇಕು. ಅವರನ್ನು 84 ಜನ್ಮ ನೆನಪು ಮಾಡಿದ್ದೀರಿ, ನಷ್ಟವನ್ನೇ ಅನುಭವಿಸಿದ್ದೀರಿ. ದಿನೇ ದಿನೇ ನಷ್ಟವಾಗುತ್ತಲೇ ಇರುತ್ತದೆ ಅಲ್ಲವೇ? ಒಂದೊಂದು ದಿನವಾಗಿ 5,000 ವರ್ಷಗಳಾಯಿತು ಎಂದು ಅಂದರೆ ನಷ್ಟವಾಯಿತು ಅಲ್ಲವೇ? ಹೆಜ್ಜೆ ಹೆಜ್ಜೆಗೂ ಲಾಭ, ಹೆಜ್ಜೆ ಹೆಜ್ಜೆಗೂ ನಷ್ಟ. ಸಮಯ ಕಡಿಮೆಯಾಗುತ್ತದೆ. ಇಂತಹ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನ ರತ್ನಗಳನ್ನು ಹೊರತೆಗೆಯಬೇಕು. ತಂದೆಯ ನೆನಪಿನಲ್ಲಿ ಏಕಾಗ್ರಚಿತ್ತರಾಗಿ ತೊಡಗಬೇಕು. ಅಡುಗೆ ಇತ್ಯಾದಿ ಕೆಲಸ ಮಾಡುವಾಗ ಬುದ್ಧಿ ಅದರಲ್ಲಿ ತೊಡಗಿರುತ್ತದೆ. ಆದ್ದರಿಂದ ಇಂತಹ ಮಾತುಗಳನ್ನು ತಮ್ಮೊಂದಿಗೆ ಮಾಡಿಕೊಳ್ಳುತ್ತೀರಿ. ಇಲ್ಲದಿದ್ದರೆ ಮಾಯೆಯು ಇಂತಹ ವಿಚಾರಗಳನ್ನು ತರುತ್ತದೆ. ಇಲ್ಲಿ ಏನಿದೆ ಅಂದ್ರೆ ಬಾಬನ ಹತ್ರ ಏನಿದೆ, ಹೋಗಿ ವ್ಯಾಪಾರ ಇತ್ಯಾದಿ ಮಾಡೋಣ ಎಂದು ಕವಡೆಗಳನ್ನು ಸಂಪಾದಿಸುವ ವಾಸನೆ ಬಂದು ಬಿಡುತ್ತದೆ. ಇಂತಹ ವಿಚಾರಗಳನ್ನು ಮಾಯೆ ತರುತ್ತದೆ. ಶ್ರೀಮಂತರಿಗೆ ಇಂತಹ ವಿಚಾರಗಳು ತುಂಬಾ ಬರುತ್ತವೆ. ಬಾಬಾ ಏನು ಮಾಡಲಿ, ಬಾಬಾರವರ ವ್ಯಾಪಾರ ಎಷ್ಟು ಚೆನ್ನಾಗಿತ್ತು, ಅಲೆದಾಡುವ ಅವಶ್ಯಕತೆ ಇರಲಿಲ್ಲ. ಟೇಬಲ್ ಮೇಲೆ ಕುಳಿತು ವ್ಯಾಪಾರಿಯಿಂದ ವಜ್ರಗಳನ್ನು ಆರಿಸಿ ತೆಗೆದುಕೊಳ್ಳುತ್ತಿದ್ದರು. ಹವ್ಯಾಸವಿತ್ತು. ಆರಿಸಿ ದ್ವಾರಪಾಲಕರಿಗೆ ನೀಡುತ್ತಿದ್ದರು, ಇದನ್ನು ಮಾರಿ ಬನ್ನಿ ಎಂದು. ಅದರಲ್ಲಿ ಹೊಳಪು ಇರಬೇಕು. ರಾತ್ರಿಯಲ್ಲಿ ಯಾರು ವಜ್ರದ ವಸ್ತುವನ್ನು ತೆಗೆದುಕೊಳ್ಳುವುದಿಲ್ಲ. ಕೆಲಸ ಮುಗಿಯಿತು ಎಂದರೆ ಇವರು ಓಡುತ್ತಿದ್ದರು. ಸಂಜೆ ನನ್ನ ಬಳಿ ಯಾರು ಬರುತ್ತಾರೆ ಎಂದು ತಿಳಿದುಕೊಳ್ಳುತ್ತಿದ್ದರು. ಸಂಜೆ 5 ಗಂಟೆಗೆ ಚಹಾ ಕುಡಿಯುವ ಸಮಯವಿತ್ತು. ಚಹಾ ಕುಡಿದು ಓಡುತ್ತಿದ್ದರು. ಮ್ಯಾಚ್ ನೋಡಲು ಕ್ರಿಕೆಟ್ಗೆ ಹೋಗುತ್ತಿದ್ದರು. ಆ ಕ್ರಿಕೆಟಿನ ಅಭ್ಯಾಸ ತುಂಬಾ ಇತ್ತು. ಇದು ಯಾರಿಂದಲಾದರೂ ವಜ್ರ ತೆಗೆದುಕೊಳ್ಳುವುದು ದೊಡ್ಡ ಮಾತೇನಲ್ಲ. ವ್ಯಾಪಾರಿ ಬಂದಾಗ ನಾನು ಕೇಳುತ್ತಿದ್ದೆ, ಮೊದಲು ಇದನ್ನು ಹೇಳು, ನೀನು ವ್ಯಾಪಾರಿಯೋ ಅಥವಾ ಏಜೆಂಟ್ ಆಗಿದ್ದೀಯೋ? ಈ ಮಾತುಗಳು ಬ್ರಹ್ಮ ಬಾಬಾರವರ ಅನುಭವ. ಅಂದ್ರೆ ಇದು ಯಜ್ಞದ ಇತಿಹಾಸ. ಇದರಲ್ಲಿ ಮತ್ತೆ ಬುದ್ಧಿಯ ಯೋಗವನ್ನು ತಂದೆಯೊಂದಿಗೆ ಜೋಡಿಸಬೇಕಾಗುತ್ತದೆ. ನೀವೆಲ್ಲರೂ ಶ್ರಮ ಪಡುತ್ತೀರಿ, ಇವರು ಸಹ ಶ್ರಮ ಪಡುತ್ತಾರೆ. ತಂದೆಯ ಪರಿಚಯವನ್ನೇ ಕೊಡಬೇಕು ಅಲ್ಲವೇ? ಇಬ್ಬರು ತಂದೆಯರ ಆಸ್ತಿ ಇದೆ. ಈಗ ಕಲಿಯುಗ ಪೂರ್ಣವಾಗಿ ಸತ್ಯಯುಗ ಬರುತ್ತದೆ. ಪತಿತರಂತೂ ಸತ್ಯಯುಗಕ್ಕೆ ಹೋಗುವುದೇ ಇಲ್ಲ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪವಿತ್ರರಾಗುತ್ತೀರಿ. ಪವಿತ್ರತೆಯಿಂದ ಧಾರಣೆ ಚೆನ್ನಾಗಿ ಆಗುತ್ತದೆ. ಪತಿತರು ನೆನಪು ಮಾಡುವುದಿಲ್ಲ, ಧಾರಣೆಯೂ ಆಗುವುದಿಲ್ಲ. ಯಾರಿಗಾದರೂ ಅದೃಷ್ಟದ ಅನುಸಾರ ಸಮಯ ಸಿಗುತ್ತದೆ, ಪುರುಷಾರ್ಥ ಮಾಡುತ್ತಾರೆ. ಇನ್ಯಾರಿಗೂ ಸಮಯ ಸಿಗುವುದಿಲ್ಲ, ಅವರು ನೆನಪನ್ನೇ ಮಾಡುತ್ತಾರೆ. ಯಾರು ಎಷ್ಟು ಪ್ರಯತ್ನ ಕಲ್ಪದ ಹಿಂದೆ ಮಾಡಿದ್ದರೋ ಅಷ್ಟೇ ಪ್ರಯತ್ನ ಮಾಡುತ್ತಾರೆ. ನೆನಪು ನಂಬರ್ ವಾರ್ ಆಗಿದೆಯಲ್ಲವೇ? ಪ್ರತಿಯೊಬ್ಬರು ತಮ್ಮ ಪ್ರಯತ್ನ ಮಾಡಬೇಕು. ಸಂಪಾದನೆಯಲ್ಲಿ ನಷ್ಟವಾದರೆ ಮೊದಲು ಹೇಳುತ್ತಿದ್ದರು ಈಶ್ವರನ ಇಚ್ಛೆ ಎಂದು, ಈಗ ಹೇಳುತ್ತಾರೆ ಡ್ರಾಮಾ ಎಂದು. ಕಲ್ಪದ ಹಿಂದೆ ಏನಾಗಿದೆಯೋ ಅದೇ ಆಗುತ್ತದೆ. ಈಗ 4 ಗಂಟೆ ನೆನಪು ಮಾಡಿದರೆ ಮುಂದಿನ ಕಲ್ಪದಲ್ಲಿ ಹೆಚ್ಚು ಮಾಡುತ್ತೇವೆ ಎಂದಲ್ಲ, ಈ ರೀತಿ ಅಲ್ಲ. ಶಿಕ್ಷಣ ನೀಡಲಾಗುತ್ತದೆ. ಈಗ ಪುರುಷಾರ್ಥ ಮಾಡಿದರೆ ಕಲ್ಪಕಲ್ಪವೂ ಒಳ್ಳೆಯ ಪುರುಷಾರ್ಥವಾಗುತ್ತದೆ. ಎಷ್ಟು ಬಾಬಾರವರ ನೆನಪು ಕಡಿಮೆಯೋ ಅಷ್ಟು ಮಾಯಾಮತವಾಗುತ್ತದೆ. ಹೆಚ್ಚು ನೆನಪಿದ್ದರೆ ಅದು ಶ್ರೀಮತ. ನೀವು ವಾಸ್ತವದಲ್ಲಿ ಪವಿತ್ರರಾಗಿದ್ದೀರಿ. ಈಗ ಈಶ್ವರ ತಂದೆ ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಇದು ಆಟವಾಗಿದೆ. ಇದನ್ನು ತಂದೆ ತಿಳಿಸುತ್ತಾರೆ. ಅನೇಕ ಬಾರಿ ಪಾತ್ರ ಮಾಡಿದ್ದೀರಿ. ತಂದೆಯನ್ನು ನೆನಪು ಮಾಡಿ, ಚೆಕಿಂಗ್ ಮಾಡಿ. ಬುದ್ಧಿ ಎಲ್ಲಿಗೆ ಹೋಗುತ್ತದೆ, ಮಾಯೆ ಎಲ್ಲಿಗೆ ಎಳೆಯುತ್ತದೆ. ಮಲ್ಲ ಯುದ್ಧದಲ್ಲಿ ತುಂಬಾ ಎಚ್ಚರಿಕೆ ವಹಿಸುತ್ತಾರೆ.
ಮಕ್ಕಳು ಇಲ್ಲಿ ಬಂದು ಕುಳಿತಾಗ ತಂದೆ ಕೇಳುತ್ತಾರೆ, ಶಿವ ಬಾಬಾರವರನ್ನು ನೆನಪು ಮಾಡುತ್ತಿದ್ದೀರಾ? ನಂತರ ವಿಶ್ವದ ಮಾಲೀಕತನವನ್ನು ನೆನಪು ಮಾಡುತ್ತಿದ್ದೀರಾ? ಬೇಹದ್ದಿನ ತಂದೆಯ ಹೆಸರು ಶಿವ. ನಂತರ ಭಾಷೆಯ ಕಾರಣದಿಂದ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರನ್ನು ಹೇಳುತ್ತಾರೆ. ಉದಾಹರಣೆಗೆ ಬಾಂಬೆಯಲ್ಲಿ ಬಬುಲನಾಥ ಎಂದು ಕರೆಯುತ್ತಾರೆ. ಶಿವನಿಗೆ ಬಬುಲನಾಥ ಎಂದು ಹೆಸರಿಟ್ಟಿದ್ದಾರೆ, ಏಕೆಂದರೆ ಮುಳ್ಳುಗಳನ್ನು ಹೂವುಗಳನ್ನಾಗಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಹೂವುಗಳು, ಇಲ್ಲಿ ಎಲ್ಲರೂ ಮುಳ್ಳುಗಳಾಗಿದ್ದಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ ಎಷ್ಟು ಹೆಸರುಗಳನ್ನು ನೀಡಿದ್ದಾರೆ ಎಂದು. ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ, ಬೇಹದ್ದಿನ ತಂದೆ ನೆನಪಿದೆಯೇ? ಅವರ ಹೆಸರು ಶಿವ. ಅವರು ಕಲ್ಯಾಣಕಾರಿಯಾಗಿದ್ದಾರೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಸತ್ಯಯುಗದಲ್ಲಿ ಪಾಪಗಳೇ ಇರುವುದಿಲ್ಲ. ಅದು ಪುಣ್ಯಾತ್ಮರ ಪ್ರಪಂಚ, ಇದು ಪಾಪಾತ್ಮರ ಪ್ರಪಂಚ. ಪಾಪವೆಂದರೆ 5 ವಿಕಾರಗಳು. ಸತ್ಯಯುಗದಲ್ಲಿ ರಾವಣನಿರುವುದಿಲ್ಲ. ಇವನು ಇಡೀ ಪ್ರಪಂಚದ ಶತ್ರು. ಇಡೀ ಪ್ರಪಂಚ ರಾವಣನ ರಾಜ್ಯವಾಗಿದೆ. ಎಲ್ಲರೂ ದುಃಖಿ, ತಮೋ ಪ್ರಧಾನರಾಗಿದ್ದಾರೆ. ಆಗ ಹೇಳುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇವು ಗೀತೆಯ ಅಕ್ಷರಗಳಾಗಿವೆ. ತಂದೆ ಸ್ವಯಂ ಹೇಳುತ್ತಾರೆ, ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಮೊದಲು ನೀವು ಸುಖದ ಸಂಬಂಧದಲ್ಲಿದ್ದೀರಿ, ನಂತರ ರಾವಣನ ಬಂಧನಕ್ಕೆ ಬಂದಿದ್ದೀರಿ, ಮತ್ತೆ ಈಗ ಸುಖದ ಸಂಬಂಧಕ್ಕೆ ಬರಬೇಕಿದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈ ಶಿಕ್ಷಣವನ್ನು ತಂದೆ ಸಂಗಮ ಯುಗದಲ್ಲೇ ಕೊಡುತ್ತಾರೆ. ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ. ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ನಿಮಗೆ ತಿಳಿಸಲು. ತಂದೆ ಹೇಳುತ್ತಾರೆ, ಪಾವನರಾಗದೆ ನೀವು ನನ್ನ ಬಳಿ ಬರಲು ಸಾಧ್ಯವಿಲ್ಲ. ಈಗ ಪಾವನರಾಗುವುದು ಹೇಗೆ? ಕೇವಲ ನನ್ನನ್ನು ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲೂ ಕೇವಲ ನನ್ನ ಪೂಜೆ ಮಾಡುತ್ತಿದ್ದರು. ಅದನ್ನು ಅವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗುತ್ತದೆ. ಈಗ ನಾನು ಪತಿತ ಪಾವನನಾಗಿದ್ದೇನೆ, ಆದ್ದರಿಂದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುತ್ತವೆ. 63 ಜನ್ಮಗಳ ಪಾಪಗಳಿವೆ. ಸನ್ಯಾಸಿಗಳು ಎಂದಿಗೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ತಂದೆಯೇ ಕಲಿಸುತ್ತಾರೆ. ವಾಸ್ತವದಲ್ಲಿ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರಿಗೆ ಯಾವುದೇ ಪುಸ್ತಕ ಇತ್ಯಾದಿ ಓದುವ ಹಕ್ಕಿಲ್ಲ. ಶಾಸ್ತ್ರ, ಭಕ್ತಿ ಇತ್ಯಾದಿಗಳು ಪ್ರವೃತ್ತಿ ಮಾರ್ಗದವರಿಗಾಗಿ ಇವೆ. ಅವರು ಕಾಡಿಗೆ ಹೋಗಿ ಕುಳಿತು ಬ್ರಹ್ಮನನ್ನು ನೆನಪು ಮಾಡುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಸರ್ವರ ಸದ್ಗತಿದಾತ ನಾನು. ಆದ್ದರಿಂದ ನನ್ನನ್ನು ನೆನಪು ಮಾಡಿ. ಆಗ ನೀವು ಇವರಂತೆ ಆಗುತ್ತೀರಿ, ಅಂದ್ರೆ ಲಕ್ಷ್ಮೀನಾರಾಯಣರಂತೆ ಆಗುತ್ತೀರಿ. ಗುರಿ ಉದ್ದೇಶ ಎದುರಿಗಿದೆ. ಎಷ್ಟು ಓದುತ್ತೀರೋ ಓದಿಸುತ್ತೀರೋ ಅಷ್ಟು ಪದವಿಯನ್ನು ದೈವಿ ರಾಜಧಾನಿಯಲ್ಲಿ ಪಡೆಯುತ್ತೀರಿ. ಆಲ್ಫ್ ಎಂದರೆ ಒಬ್ಬ ತಂದೆ. ರಚನೆಯಿಂದ ರಚನೆಗೆ ಆಸ್ತಿ ಸಿಗುವುದಿಲ್ಲ. ಇವರು ಬೇಹದ್ದಿನ ತಂದೆ, ಆದ್ದರಿಂದ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ನೀವು ಸ್ವರ್ಗದಲ್ಲಿ ಸದ್ಗತಿಯಲ್ಲಿರುತ್ತೀರಿ. ಬಾಕಿ ಎಲ್ಲ ಆತ್ಮಗಳು ಮುಕ್ತಿಧಾಮಕ್ಕೆ ಹೋಗುತ್ತವೆ. ಮುಕ್ತಿ, ಜೀವನ್ ಮುಕ್ತಿ, ಗತಿ, ಸದ್ಗತಿ ಅಕ್ಷರಗಳೇ ಶಾಂತಿಧಾಮ, ಸುಖಧಾಮದ್ದಾಗಿವೆ. ತಂದೆಯ ನೆನಪಿಲ್ಲದೆ ಮನೆಗೆ ಹೋಗಲು ಸಾಧ್ಯವಿಲ್ಲ. ಆತ್ಮವು ಪವಿತ್ರವಾಗಲೇಬೇಕು. ಇಲ್ಲಿ ಎಲ್ಲರೂ ನಾಸ್ತಿಕರಾಗಿದ್ದಾರೆ, ತಂದೆಯನ್ನು ತಿಳಿದುಕೊಂಡಿಲ್ಲ. ನೀವು ಇಲ್ಲಿ ಆಸ್ತಿಕರಾಗುತ್ತೀರಿ. ಗಾಯನವಿದೆ, ವಿನಾಶ ಕಾಲೇ ವಿಪರೀತ ಬುದ್ಧಿ ವಿನಶ್ಯಂತಿ. ಈಗ ವಿನಾಶ ಕಾಲವಲ್ಲವೇ? ಚಕ್ರ ಅವಶ್ಯವಾಗಿ ಸುತ್ತಲೇಬೇಕು. ವಿನಾಶ ಕಾಲದಲ್ಲಿ ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇದೆ. ಯಾರು ಕಲ್ಲು ಮಣ್ಣುಗಳಲ್ಲಿ, ಪಶು ಪಕ್ಷಿಗಳಲ್ಲಿ ಪರಮಾತ್ಮನಿದ್ದಾನೆ ಎಂದು ಹೇಳುತ್ತಾರೋ ಅವರನ್ನು ಸಂಪೂರ್ಣ ವಿಪರೀತ ಬುದ್ಧಿ ವಿನಶ್ಯಂತಿ ಎಂದು ಕರೆಯಲಾಗುತ್ತದೆ. ಮತ್ತು ಯಾರ ಪ್ರೀತಿ ಬುದ್ಧಿ ಇದೆಯೋ ಅವರ ವಿಜಯಂತಿ. ಈಗ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ, ತಂದೆ ಎಷ್ಟು ಸ್ಪಷ್ಟವಾಗಿ ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ. ಆದರೆ ಮಾಯಾ ರಾವಣ ಮರೆಸಿ ಬಿಡುತ್ತದೆ. ಈಗ ಈ ಹಳೆಯ ಪ್ರಪಂಚದ ಅಂತ್ಯವಾಗಿದೆ. ಅದು ಅಮರಲೋಕ. ಅಲ್ಲಿ ಕಾಲ ಇರುವುದಿಲ್ಲ. ತಂದೆಗೆ ಹೇಳುತ್ತಾರೆ, ಬನ್ನಿ ನಮ್ಮೆಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು. ಹಾಗಾದರೆ ಕಾಲ ಬಂದಂತಾಯಿತು ಅಲ್ಲವೇ? ಸತ್ಯಯುಗದಲ್ಲಿ ಅಷ್ಟು ಸಣ್ಣ ವೃಕ್ಷವಿರುತ್ತದೆ, ಈಗ ತುಂಬಾ ದೊಡ್ಡ ವೃಕ್ಷವಿದೆ. ಈಗ ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಕೇವಲ ಆಲ್ಫನ್ನು ಅಂದ್ರೆ ತಂದೆಯನ್ನು ನೆನಪು ಮಾಡಿರಿ. ಬೇಹದ್ದಿನ ಬಾದಶಾಹಿ ನಿಮ್ಮದಾಗಿದೆ. ಆಸ್ತಿ ನಿಮ್ಮದು, ಅದು ಅದ್ದಿನ ಆಸ್ತಿ.
ಇದು ಬೇಹದ್ದಿನ ಆಸ್ತಿ. ದುಃಖದ ಪ್ರಪಂಚದ ಅಂತ್ಯ, ಸುಖ ಪ್ರಪಂಚದ ಆದಿ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಬ್ರಹ್ಮ ಮತ್ತು ವಿಷ್ಣುವಿನ ಆಕ್ಯುಪೇಷನ್ ಏನು? ವಿಷ್ಣುವನ್ನು ದೇವತೆ ಎಂದು ಕರೆಯುತ್ತಾರೆ. ಬ್ರಹ್ಮನಿಗೆ ಯಾವುದೇ ಆಭರಣ ಇತ್ಯಾದಿಗಳಿಲ್ಲ. ಅಲ್ಲಿ ಬ್ರಹ್ಮ, ವಿಷ್ಣು, ಶಂಕರ ಯಾರೂ ಇಲ್ಲ. ಪ್ರಜಾಪಿತ ಬ್ರಹ್ಮ ಇಲ್ಲಿ ಇದ್ದಾರೆ. ಸೂಕ್ಷ್ಮವತನದ ಕೇವಲ ಸಾಕ್ಷಾತ್ಕಾರವಾಗುತ್ತದೆ. ಸ್ಥೂಲ, ಸೂಕ್ಷ್ಮ, ಮೂಲ ಇವೆ ಅಲ್ಲವೇ? ಸೂಕ್ಷ್ಮವತನದಲ್ಲಿ ಮೂವಿ ಇದೆ. ಇವು ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ. ಇದು ಗೀತಾ ಪಾಠಶಾಲೆ ಅಲ್ಲವೇ? ಎಲ್ಲಿ ರಾಜಯೋಗ ಕಲಿಯುತ್ತೀರೋ ಶಿವಬಾಬಾ ಓದಿಸುತ್ತಾರೆ ಎಂದರೆ ಅವಶ್ಯವಾಗಿ ಶಿವಬಾಬಾರವರೇ ನೆನಪಿಗೆ ಬರುತ್ತಾರಲ್ಲವೇ? ನಿಮ್ಮ ಈ ಬ್ಯಾಡ್ಜ್ನಲ್ಲಿ ಸಂಪೂರ್ಣ ಜ್ಞಾನ ತುಂಬಿದೆ. ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಂದು ತಿಳಿದುಕೊಳ್ಳಿರಿ. ಬ್ರಹ್ಮ ತಿಳುವಳಿಕೆ ಇಲ್ಲದ ದಿವಾಳಿಯಾಗಿದ್ದನು. ಮತ್ತೆ ತಿಳುವಳಿಕೆಯುಳ್ಳವನಾದ ಮೇಲೆ ಇವರು ವಿಷ್ಣುವಾಗುತ್ತಾರೆ. ಮೇಲೆ ಒಬ್ಬರೇ ಶಿವಬಾಬಾ. ಇವನು ಬೆಗ್ಗರ್ ಮತ್ತು ಪ್ರಿನ್ಸ್. ಎಷ್ಟು ಆಭರಣಗಳು ಇತ್ಯಾದಿ ಇವೆ. ಸಂಪೂರ್ಣ ಜ್ಞಾನ ಈ ಬ್ಯಾಡ್ಜ್ನಲ್ಲಿದೆ. ತ್ರಿಮೂರ್ತಿಯ ಚಿತ್ರವಿದೆ. ಆದರೆ ಶಿವಬಾಬಾರವರ ಹೆಸರನ್ನು ತೆಗೆದು ಹಾಕಿದ್ದಾರೆ. ಆದ್ದರಿಂದ ಭಾರತ ಎಂತಹ ಕಂಗಾಲಾಗಿದೆ. ಮಾಡಿದವರನ್ನು ಮರೆತಿದ್ದರಿಂದ ಈ ಸ್ಥಿತಿಯಾಗಿದೆ. ಮತ್ತೆ ಅವರನ್ನು ನೆನಪು ಮಾಡುವುದರಿಂದ ಇವರು ಈ ರೀತಿ ಆಗುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಹಾರಿಸಿ ಕಲ್ಲು ಮಣ್ಣುಗಳಲ್ಲಿ ಹಾಕಿದ್ದಾರೆ. ಅವರನ್ನು ಮರೆತಿರುವುದರಿಂದಲೇ ಭಾರತದ ಈ ಸ್ಥಿತಿಯಾಗಿದೆ. ತಂದೆ ಭಾರತಕ್ಕೆ ಬರುತ್ತಾರೆ, ಆಗ ಜೈ ಜೈಕಾರವಾಗುತ್ತದೆ. ಈ ಕೊನೆಯವರು ಮತ್ತೆ ಫಸ್ಟ್ ನಂಬರ್ನಲ್ಲಿ ಬರುತ್ತಾರೆ. ಈ ಬ್ಯಾಡ್ಜ್ನಲ್ಲಿ ಬಹಳಷ್ಟು ಜ್ಞಾನ ತುಂಬಿದೆ. ಆದರೆ ಯಾರ ಬುದ್ಧಿಯಲ್ಲೂ ಈ ಮಾತು ಕುಳಿತುಕೊಳ್ಳುತ್ತಿಲ್ಲ. ಯಾರಾದರೂ ಕೇಳಿದರೆ ಇದು ಏನು ಎಂದು ಅವರಿಗೆ ಹೇಳಿ, ವಿಶ್ವದಲ್ಲಿ ಸುಖ ಶಾಂತಿ ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ಇದರಿಂದ ತಿಳಿಸಲಾಗುತ್ತದೆ. ಇಡೀ ರಹಸ್ಯ ಇದರಲ್ಲಿದೆ. ಸಂಪೂರ್ಣ ಗೀತೆಯ ಸಾರ ಇದರಲ್ಲಿದೆ. ಇಂತಹ ವಿಶಾಲ ಬುದ್ಧಿ ಯಾರಿಗೂ ಇಲ್ಲ. ಇದನ್ನು ವಿಚಾರ ಮಾಡುವ ಮಾತಲ್ಲ. ಈ ಬ್ಯಾಡ್ಜ್ ಸತ್ಯವಾದ ಗೀತೆಯಾಗಿದೆ. ಹಾಗಾದರೆ ಸತ್ಯವಾದ ಗೀತೆಗಳು ಎಷ್ಟಿರಬೇಕು? ಆದರೆ ಯಾರ ಬುದ್ಧಿಗೂ ಬರುತ್ತಿಲ್ಲ. ಭಿನ್ನ ಭಿನ್ನ ವೆರೈಟಿ ಬೇಕಲ್ಲವೇ? ದೊಡ್ಡ ಮನುಷ್ಯನಿಗೆ ಹಗುರವಾದ ವಸ್ತುವನ್ನು ಧರಿಸಲು ನಾಚಿಕೆಯಾಗುತ್ತದೆ. ಒಳ್ಳೆಯ ವಸ್ತುವನ್ನು ನೋಡಿ ಹೃದಯಕ್ಕೆ ಖುಷಿಯಾಗುತ್ತದೆ. ಆದರೆ ಇಲ್ಲಿಯವರೆಗೆ ಅಂತಹ ಬುದ್ಧಿವಂತರು ಯಾರೂ ಹೊರ ಬಂದಿಲ್ಲ. ಇಲ್ಲಿಯವರೆಗೆ ಯಾರೂ ಅಷ್ಟು ಜಾಣರಿಲ್ಲ. ಎಲ್ಲರೂ ಶ್ರೀಮತದಂತೆ ಸುಧಾರಿಸುತ್ತಿದ್ದಾರೆ. ಯಾವುದೇ ಮಾತಿದ್ದರೂ ಬಾಬಾರವರಿಗೆ ತಿಳಿಸಿ, ಬಾಬಾ, ಇವರ ಕ್ರಿಮಿನಲ್ ಕಣ್ಣು ಇದೆ, ಇವರ ಸ್ವಭಾವ ಹೀಗಿದೆ ಎಂದು ಬಾಬಾ ಮುರಳಿಯಲ್ಲಿ ತಿಳಿಸಿಕೊಡುತ್ತಾರೆ. ಎಲ್ಲರಲ್ಲೂ ಏನಾದರೊಂದು ಅಭ್ಯಾಸಗಳಿರುತ್ತವೆ. ಇದರಲ್ಲಿ ಮಕ್ಕಳಿಗೆ ಕೋಪ ಬರಬಾರದು. ತಮ್ಮ ಸ್ಥಿತಿಯನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಇದು ಕೂಡ ಡ್ರಾಮಾದಲ್ಲಿ ಕೆಲ ಮಕ್ಕಳ ಪಾತ್ರ ನಡೆಯುತ್ತಿದೆ. ಸಂಪೂರ್ಣವಾಗುವುದು ಕೊನೆಯಲ್ಲಿ. ಆದ್ದರಿಂದ ಯಾವ ಮನುಷ್ಯ ಮಾತ್ರರಿದ್ದಾರೋ ಅವರಲ್ಲಿ ಏನಾದರೊಂದು ಕೊರತೆಗಳಿರುತ್ತವೆ. ಈ ಬಾಬಾ ಸಹಿತವಾಗಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಬಾಬಾರವರಿಗೆ ಪತ್ರ ಬರೆಯುತ್ತಾರೆ. ಬಾಬಾ ಅಚಲವಾಗಿರುತ್ತಾರೆ. ಶಿಕ್ಷಣ ಕೊಡುತ್ತಿರುತ್ತಾರೆ. ಶಿಕ್ಷಣ ಕೊಡುವುದು ತಂದೆಯ ಕೆಲಸ. ನಂತರ ಆ ಶಿಕ್ಷಣದಂತೆ ನಡೆಯುವುದು ಬಿಡುವುದು ಅದು ಅವರ ಅದೃಷ್ಟ. ಶ್ರೀಮತದಂತೆ ನಡೆಯದ ಕಾರಣ ಪದವಿ ಎಷ್ಟು ಕಡಿಮೆಯಾಗುತ್ತದೆ. ಏನಾದರೂ ಅಂತಹದ್ದನ್ನು ಮಾಡಿದರೆ ಪದವಿ ಭ್ರಷ್ಟವಾಗುತ್ತದೆ. ಹೃದಯದ ಒಳಗಡೆ ಮನಸ್ಸು ತಿನ್ನುತ್ತಿರುತ್ತದೆ, ನಾನು ಈ ತಪ್ಪು ಮಾಡಿದೆ ಎಂದು. ನಾವು ತುಂಬಾ ಪರಿಶ್ರಮ ಪಡಬೇಕಾಗುತ್ತದೆ. ಯಾರದ್ದೇ ಅವಗುಣವಿದ್ದರೂ ತಂದೆಗೆ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡುವುದಿಲ್ಲ. ಹಂತ ಹಂತವಾಗಿ ಇದೇ ತಪ್ಪುಗಳನ್ನು ತಿಳಿಸುತ್ತಾರೆ. ಅವ್ಯಭಿಚಾರಿಗಳಾಗಬೇಕು, ಒಬ್ಬರಿಗೆ ತಿಳಿಸಬೇಕು. ಆಗ ಬೇಗ ಅವರು ಸುಧಾರಿಸಿಕೊಳ್ಳುತ್ತೀರಿ. ಸುಧಾರಿಸುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಉಳಿದವರೆಲ್ಲರನ್ನು ಸುಧಾರಿಸದವರೇ ಆಗಿದ್ದಾರೆ. ಆದರೆ ಮಾಯೆ ತಲೆಯನ್ನೇ ತಿರುಗಿಸಿ ಬಿಡುತ್ತದೆ. ಎಷ್ಟು ಸೆಂಟರ್ಗಳಲ್ಲಿ ಮಕ್ಕಳಿದ್ದಾರೆ. ತಂದೆ ಬಂದಿದ್ದಾರೆ ಎಲ್ಲಾ ಮಕ್ಕಳನ್ನು ಸುಧಾರಣೆ ಮಾಡಲು, ಮನುಷ್ಯನಿಂದ ದೇವತೆಯನ್ನಾಗಿ ಮಾಡಲು. ಹಂತ ಹಂತವಾಗಿ ಯಾರ ಹೆಸರನ್ನಾದರೂ ಹಾಳು ಮಾಡುವುದು ಸಹ ನಿಷ್ಪ್ರಯೋಜಕ. ನೀವು ಶಿವಬಾಬಾರವರನ್ನು ನೆನಪು ಮಾಡಿ. ತೀರ್ಪು ಕೂಡ ಅವರ ಮೇಲೆಯೇ ಇರುತ್ತದೆ. ಕರ್ಮಗಳ ಫಲವನ್ನು ತಂದೆ ಕೊಡುತ್ತಾರೆ. ಬಲೆ ಡ್ರಾಮಾದಲ್ಲಿದೆ, ಆದರೆ ಯಾರ ಹೆಸರನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಅಲ್ಲವೇ? ತಂದೆಯಂತೂ ತಿಳಿಸುತ್ತಿರುತ್ತಾರೆ, ಅತಿಥಿಗಳು ಬಂದರೆ ಅವರಿಗೆ ಸತ್ಕಾರ ಮಾಡಬೇಕು ಎಂದು. ಅತಿಥಿಗಳು ಯಾರ ಬಳಿ ಬರುತ್ತಾರೋ
ಅವರು ತುಂಬಾ ಖುಷಿಯಾಗುತ್ತಾರೆ, ಅದೃಷ್ಟಶಾಲಿ ಎಂದು ತಿಳಿಯುತ್ತಾರೆ. ನೀವು ಎಷ್ಟು ಮಹಾನ್ ಅದೃಷ್ಟಶಾಲಿಗಳಾಗಿದ್ದೀರಿ. ಎಷ್ಟು ಅತಿಥಿಗಳು ಬರುತ್ತಾರೆ. ಶಿಕ್ಷಕರ ಬುದ್ಧಿಯಲ್ಲಿ ಸದಾ ಇರಬೇಕು, ಮಕ್ಕಳನ್ನು ಇವರಂತೆ ಸರ್ವಗುಣ ಸಂಪನ್ನರನ್ನಾಗಿ ಮಾಡಬೇಕು. ತಂದೆಯು ಡ್ರಾಮಾದ ಯೋಜನೆಯಂತೆ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಯಥಾರ್ಥ ಪುರುಷಾರ್ಥಿ ಭವ. ಪುರುಷಾರ್ಥಿಗಳು ಸಹ ಎರಡು ಪ್ರಕಾರದವರಾಗಿದ್ದಾರೆ. ಒಬ್ಬರು ಪುರುಷಾರ್ಥ ಮಾಡುತ್ತಾ ಪ್ರಾರಬ್ಧ ಅಂದರೆ ಪ್ರಾಪ್ತಿಯನ್ನು ಜೊತೆ ಜೊತೆಗೆ ಅನುಭವಿಸುತ್ತಾರೆ. ಎರಡನೆಯವರು ಕೇವಲ ಪರಿಶ್ರಮ ಪಡುತ್ತಿರುತ್ತಾರೆ, ಆದರೆ ಪ್ರಾಪ್ತಿ ಬಹಳ ಕಡಿಮೆ. ಯಥಾರ್ಥ ಪುರುಷಾರ್ಥಿಗಳು ಎಂದಿಗೂ ಆಯಾಸವನ್ನು ಅನುಭವಿಸುವುದಿಲ್ಲ, ಏಕೆಂದರೆ ಪ್ರೀತಿಯಲ್ಲಿ ಮಗ್ನರಾಗಿರುತ್ತಾರೆ. ನಮಗೆ ಬಾಪ್ತಾದ ನಡೆಸುತ್ತಿದ್ದಾರೆ ಎಂದು ಅನುಭವಿಸುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.